Good morning, students. So, in the last class, we have discussed about some of the important functions of entrepreneur. Entrepreneur ಅಂದರೆ ಯಾರು, ಅವನು ಏನೇನು ಕೆಲಸ ಮಾಡ್ತಾ ಹೋಗ್ತಾನೆ, ಅವನಿಗೆ ಏನೇನು ಕ್ವಾಲಿಟೀಸ್ ಇರಬೇಕು. ಸೊ ಇದನ್ನೆಲ್ಲ ನಾವು ಲಾಸ್ಟ್ ಕ್ಲಾಸ್ ಒಳಗೆ ನೋಡ್ತಾ ಹೋದ್ವಿ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಎಂಟ್ರಪ್ರಿನರ್ ಅಂತ ಕರಿತಾ ಹೋಗ್ತಿದ್ವಿ. ಎಂಟ್ರಪ್ರಿನರ್ ಅಂತಂದರೆ ಸೊ ಯಾರು ಎಂಟ್ರಪ್ರಿನರ್ ಅಂದರೆ, ಸೊ ಅವನೇನು ಕೆಲಸ ಮಾಡ್ತಾನೆ, ಸೊ ಎಂಟ್ರಪ್ರಿನರ್ಗೂ ಮತ್ತು ಇಂಟ್ರಪ್ರಿನರ್ಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗ್ತಾ ಹೋಗುತ್ತೆ. ಸೊ ಇಟ್ ಮೇ ಬಿ ಆಸ್ಕ್ಡ್ ಫಾರ್ 10 ಮಾರ್ಕ್ಸ್ ದ ಡಿಫ್ರೆನ್ಸಸ್. ಓಕೆ, ಸೊ ಅದನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಎಂಟ್ರಪ್ರಿನರ್ ಅಂದರೆ ಯಾರು ಅಂತ ಗೊತ್ತು, ಇಂಟ್ರಪ್ರಿನರ್ ಯಾರು ಅನ್ನೋದನ್ನು ನಾವು ಇವಾಗ ನೋಡ್ತಾ ಹೋಗೋಣಂತೆ. ಎಂಟ್ರಪ್ರಿನರ್ಸ್ ಆರ್ ಇಂಟರ್ನಲ್ ಎಂಪ್ಲಾಯೀಸ್ ಹೂ ಯೂಸ್ entrepreneurial skills and thinking to seek out the innovatives that could benefit the organization financially. ಸೊ ಎಂಟ್ರಪ್ರಿನರ್ ಅಂದರೆ ಯಾರಪ್ಪ ಅಂತಂದರೆ, ಸೊ ಇವನು ಇಂಟರ್ನಲ್ ಎಂಪ್ಲಾಯಿ ಆಗಿರ್ತಾನೆ. ಅಂದರೆ ಇವನು ಕಂಪನಿ ಒಳಗೆ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯಿ ಆಗಿರ್ತಾನೆ. ಸೊ ಇವನು ಕೆಲಸ ಏನಪ್ಪ ಅಂತಂದರೆ ಎಂಟ್ರಪ್ರಿನರ್ ಸ್ಕಿಲ್ಸ್ ಏನಿದ್ದಾವಲ್ಲ, ಸೊ ನಾವೇನು ಲಾಸ್ಟ್ ಕ್ಲಾಸ್ ಎಂಟ್ರಪ್ರಿನರ್ ಅಂದರೆ ಯಾರು, ಸೊ ಏನು ಕೆಲಸವನ್ನು ಮಾಡ್ತಾನೆ ಅಂತ ನೋಡಿದ್ವಲ್ಲ, ಸೊ ಎಲ್ಲ ಎಂಟ್ರಪ್ರಿನರ್ ಸ್ಕಿಲ್ಸನ್ನು ಇವನು ಯೂಸ್ ಮಾಡ್ತಾ ಹೋಗ್ತಾನೆ. ಬಟ್ ಆದರೆ ಇವನು ಎಂಟ್ರಪ್ರಿನರ್ ಅಲ್ಲ, ಈಸ್ ಎನ್ ಎಂಪ್ಲಾಯಿ. ಸೊ ಈಸ್ ನಾಟ್ ಎನ್ ಇಂಡಿಪೆಂಡೆಂಟ್ ಪರ್ಸನ್. ಸೊ ಅವನು ಇಂಡಿಪೆಂಡೆಂಟ್ ಪರ್ಸನ್ ಅಲ್ಲ. ಇವೊಂದು ಈಸ್ ಯೂಸಿಂಗ್ ಎಂಟ್ರಪ್ರಿನರಲ್ ಸ್ಕಿಲ್ಸ್. ಸೊ ಅವನು ವರ್ಕರ್ ಆಗಿರೋದ್ರಿಂದ ಅವನನ್ನು ಎಂಟ್ರಪ್ರಿನರ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಕನ್ಫ್ಯೂಸ್ ಮಾಡ್ಕೊಬಿಟ್ರೆ ಮತ್ತೆ ಹೇಳ್ತಾ ಹೋಗ್ತಿದ್ದೀನಿ. ಸೊ ಎಂಟ್ರಪ್ರಿನರ್ ಅಂದರೆ ಸೊ ಇವನು ಕಂಪನಿಯ ಒಬ್ಬ ಎಂಪ್ಲಾಯಿ. ಸೊ ಆಲ್ರೆಡಿ ಕಂಪನಿ ಏನು ಎಸ್ಟಾಬ್ಲಿಷ್ ಆಗುತ್ತೆ ಅದರೊಳಗೆ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯಿ ಆಗಿರ್ತಾನೆ. ಸೊ ಇವನು ಏನಪ್ಪ ಅಂತಂದರೆ ಎಂಟ್ರಪ್ರಿನರಲ್ ಸ್ಕಿಲ್ಸನ್ನು ಮತ್ತು ಥಿಂಕಿಂಗ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾನೆ ಕಂಪನಿ ಒಳಗೆ ಫಾರ್ ದ ಸೇಕ್ ಆಫ್ ಫೈನಾನ್ಷಿಯಲ್ ಬೆನಿಫಿಟ್ಸ್. ಸೊ ಫೈನಾನ್ಷಿಯಲ್ ಬೆನಿಫಿಟನ್ನು ನಾವೇನೈತೆ ಸೊ ಅದನ್ನು ಅಚೀವ್ ಮಾಡೋದಕ್ಕೆ ಇವನೇನು ಮಾಡ್ತಾ ಹೋಗ್ತಾನೆ ಅಂತಂದರೆ ತನ್ನಲ್ಲಿರ್ತಕ್ಕಂಥ ಎಂಟ್ರಪ್ರಿನರಲ್ ಸ್ಕಿಲ್ಸ್ ಮತ್ತು ಥಿಂಕಿಂಗನ್ನು ಯೂಸ್ ಮಾಡಿ ಸೊ ಫೈನಾನ್ಷಿಯಲ್ ಬೆನಿಫಿಟ್ ಮಾಡ್ಕೊತಕ್ಕಂಥ ಕೆಲಸನ ಮಾಡ್ತಾ ಹೋಗ್ತಾನೆ. ವೆರಾಸ್ ಎಂಟ್ರಪ್ರಿನರ್ಶಿಪ್ ಈಸ್ ಮೆಂಟ್ ದ ಫಂಕ್ಷನ್ಸ್ ಆಫ್ ಸೀಕಿಂಗ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪ್ರೊಡಕ್ಷನ್ ಆಪರ್ಚುನಿಟಿ, ಆರ್ಗನೈಸೇಷನ್ ಆಫ್ ಎಂಟರ್ಪ್ರೈಸಸ್ to undertake new product process, raising capital, hiring labor, arranging the supply of raw materials and selecting top managers of day-to-day operations. ಅಂದರೆ ಎಂಟ್ರಪ್ರಿನರ್ ಅಂದರೆ ಯಾವುದು, ಎಂಟ್ರಪ್ರಿನರ್ಶಿಪ್ ಯಾವುದು ಅನ್ನೋದನ್ನು ಮತ್ತೆ ಒಂದು ಅಥವಾ ಎರಡು ಲೈನ್ ಒಳಗೆ ಹೇಳ್ತಾ ಹೋಗ್ತಾನೆ. ಸೊ ಎಂಟ್ರಪ್ರಿನರ್ ಕೆಲಸ ಏನಪ್ಪ ಅಂತಂದ್ರೆ ಸೊ ಅವನು ಇನ್ವೆಸ್ಟ್ಮೆಂಟನ್ನು ಸೀಕ್ ಮಾಡಬೇಕಾಗತ್ತೆ. ಸೊ ಫಸ್ಟು ಇನ್ವೆಸ್ಟ್ಮೆಂಟನ್ನು ಸೀಕ್ ಮಾಡ್ತಾ ಹೋಗ್ತಾನೆ. ಅದಾದಮೇಲೆ ಪ್ರೊಡಕ್ಷನ್ ಆಪರ್ಚುನಿಟೀಸ್ ಅಥವಾ ಆಪರೇಷನ್ಸನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾನೆ, ಆರ್ಗನೈಸ್ ಮಾಡ್ತಾ ಹೋಗ್ತಾನೆ. ಸೊ ಅದರ ಜೊತೆಗೆ ನ್ಯೂ ಪ್ರೊಡಕ್ಷನ್ ಪ್ರೋಸೆಸ್ಸನ್ನು ಏನು ಮಾಡ್ತಾ ಹೋಗ್ತಾನೆ ಅಂತಂದರೆ ಅಂಡರ್ಟೇಕ್ ಮಾಡ್ತಾ ಹೋಗ್ತಾನೆ. ಸೊ ಅದಾದಮೇಲೆ ರೈಸಿಂಗ್ ಕ್ಯಾಪಿಟಲ್, ಹೈರಿಂಗ್ ದ ಲೇಬರ್, ಅರೇಂಜಿಂಗ್ ಸಪ್ಲೈ ಆಫ್ ರಾ ಮೆಟೀರಿಯಲ್ಸ್. ಅಷ್ಟು ಹೇಳ್ತಾ ಹೋದ್ವಿ ಏನು ಎಂಟ್ರಪ್ರಿನರ್ ಕೆಲಸ ಆಯಿತು. ಸೊ ಅದೆಲ್ಲ ಏನು ಮಾಡ್ತಾ ಹೋಗ್ತಾನೆ ಅಂತಂದರೆ ಎಂಟ್ರಪ್ರಿನರ್ಶಿಪ್ ಒಳಗೆ ಎಂಟ್ರಪ್ರಿನರು ಮಾಡ್ತಾ ಹೋಗ್ತಾನೆ. ಸೊ ಆದರೆ ಎಂಟ್ರಪ್ರಿನರ್ ಏನಪ್ಪ ಅಂತಂದರೆ ಈಸ್ ಎಂಪ್ಲಾಯಿ. ಸೊ ಅವನೇನು ಮಾಡ್ತಾ ಹೋಗ್ತಾನೆ ಅಂತಂದರೆ ಎಂಪ್ಲಾಯಿ ಆಗಿ ಎಂಟ್ರಪ್ರಿನರ್ ಕೆಲಸ ಈಗೇನು ಹೇಳಿದ್ನಲ್ಲ, ಸೊ ಇದೆಲ್ಲ ಕೆಲಸನ ಏನು ಮಾಡ್ತಾ ಹೋಗ್ತಾನೆ ಅಂತಂದರೆ ಮಾಡ್ತಾ ಹೋಗ್ತಾನೆ. ಸೊ ಓನ್ಲಿ ಡಿಫ್ರೆನ್ಸ್ ಈಸ್ ಎಂಪ್ಲಾಯಿ ಆಫ್ ದ ಕಂಪನಿ. ಓಕೆ, ಸೊ ಇವರಿಬ್ಬರ ನಡುವೆ ಕೆಲವು ಡಿಫ್ರೆನ್ಸಸ್ ಇದ್ದಾವೆ. ಸೊ ಆ ಡಿಫ್ರೆನ್ಸಸ್ಸನ್ನು ನೋಡ್ತಾ ಹೋಗೋಣಂತೆ. ಎಂಟ್ರಪ್ರಿನರ್ಶಿಪ್ ಪ್ರೊವೈಡ್ಸ್ ದ ಸ್ಪಾರ್ಕ್, ವೆರಾಸ್ ಎಂಟ್ರಪ್ರಿನರ್ಸ್ ಕೀಪ್ ದ ಫ್ಲೇಮ್ ಗೋಯಿಂಗ್ ಆನ್. ಸೊ ಏನಪ್ಪ ಅಂತಂದರೆ ಇಲ್ಲಿ ಎಂಟ್ರಪ್ರಿನರು ಅವ್ನು ಸ್ಪಾರ್ಕನ್ನು ಇದನ್ನು ಮಾಡ್ತಾ ಹೋಗ್ತಾನೆ, ಸ್ಪಾರ್ಕನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾನೆ. ಅಂದರೆ ಸೊ ಹೊಸ ಕೆಲಸ ಅವನು ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ, ಅವನು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸನ್ನು ಸ್ಟಾರ್ಟ್ ಮಾಡ್ತಾನೆ. ಎಂಟ್ರಪ್ರಿನರ್ ಏನು ಮಾಡ್ತಾ ಹೋಗ್ತಾನೆ ಇಲ್ಲಿ ಅಂತಂದರೆ ಆ ಕೆಲಸನ ನೋಡ್ಕೊಳ್ತಾ ಹೋಗ್ತಾನೆ. ಸೊ ಅಂದರೆ ಗೋಯಿಂಗ್ ಆನ್, ಆ ಕೆಲಸನ ಕಂಟಿನ್ಯೂ ಆಗ್ತಕ್ಕಂಥ ನೋಡ್ಕೊಳ್ತಾ ಕೆಲಸನ ಮಾಡ್ತಾ ಹೋಗ್ತಾನೆ. ಎಂಟ್ರಪ್ರಿನರ್ಶಿಪ್ ಈಸ್ ಫೌಂಡ್ ಎನಿವೇರ್ ದೇರ್ ವರ್ಷನ್ ಟೇಕ್ಸ್ ದೆಮ್. ಎಂಟ್ರಪ್ರಿನರ್ ವರ್ಕ್ ವಿತಿನ್ ದ ಆರ್ಗನೈಸೇಷನ್. ಎಂಟ್ರಪ್ರಿನರ್ ಏನಪ್ಪ ಅಂತಂದರೆ ಅವ್ನಿಗೆ ಎಲ್ಲಿ ಆಪರ್ಚುನಿಟಿ ಸಿಗುತ್ತೋ ಅಲ್ಲೆಲ್ಲ ಅವ್ನು ಬೇಕಿದ್ರೆ ಅಡ್ಡಾಡ್ಬೋದು, ಬೇಕಿದ್ರೆ ಅವನು ಕೆಲಸನ ಮಾಡ್ತಾ ಹೋಗ್ಬೋದು. ಆದರೆ ಎಂಟ್ರಪ್ರಿನರ್ಗೆ ಇರ್ತಕ್ಕಂಥದ್ದು ಲಿಮಿಟೆಡ್. ಅವನು ವಿತಿನ್ ದ ಆರ್ಗನೈಸೇಷನ್ ಒಳಗೆ ಅಥವಾ ವಿತಿನ್ ದ ಅವ್ನ ಕಂಪನಿ ಒಳಗೆ ಏನಾಯಿತು ಸೊ ಅದಿಷ್ಟನ್ನು ಮಾತ್ರ ಅವ್ನು ಏನು ಮಾಡ್ತಾ ಹೋಗ್ಬೋದು ಅಂತಂದರೆ ಕೆಲಸನ ಮಾಡ್ತಾ ಹೋಗ್ತಾನೆ. ಎಂಟ್ರಪ್ರಿನರ್ಶಿಪ್ ಫೋಕಸ್ ಮೇ ಹರ್ಡಲ್ಸ್ ಆ್ಯಂಡ್ ಆರ್ ಸಮಥಿಂಗ್ with the setbacks. Entrepreneurs may something to have deal with
ಕಾನ್ಫ್ಲಿಕ್ಟ್ ವಿತ್ ದ ಆರ್ಗನೈಸೇಷನ್. ಸೊ ಇಲ್ಲಿ ಎಂಟ್ರಪ್ರಿನರ್ಗೆ ಜವಾಬ್ದಾರಿ ಜಾಸ್ತಿ ಇರ್ತವೆ, ಅಲ್ಲಿ ಹರ್ಡಲ್ಸ್ ಏನು ಬರ್ತವೆ, ತಪ್ಪುಗಳು ಏನಾಗ್ತವೆ, ಅದೆಲ್ಲನೂ ಅವನೇನು ಮಾಡ್ತಾ ಹೋಗ್ತಾನೆ ಅಂದರೆ ಎಂಟ್ರಪ್ರಿನರ್ ನೋಡ್ತಾ ಹೋಗ್ತಾನೆ. ಸೊ ಇಲ್ಲಿ ಹೊರಗಡೆ ಇರ್ತಕ್ಕಂಥ ಪ್ರೊಡಕ್ಷನ್ ಮನಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಮೆಟೀರಿಯಲ್ಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನೇನು ಪ್ರಾಬ್ಲಮ್ಸ್ ಇತ್ತು ಅದನ್ನು ಅವ್ನು ಸಾಲ್ವ್ ಮಾಡ್ತಾ ಹೋಗ್ಬೇಕಾಗತ್ತೆ. ಬಟ್ ಎಂಟ್ರಪ್ರಿನರ್ಸಿಗೆ ಏನಪ್ಪ ಅಂತಂದ್ರೆ ಅಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇರೋಲ್ಲ. ಅವನಿಗೆ ಇರ್ತಕ್ಕಂಥದ್ದು ಪ್ರಾಬ್ಲಮ್ಸ್ ಏನಪ್ಪ ಅಂತಂದರೆ ವಿತಿನ್ ಆರ್ಗನೈಸೇಷನ್ ಒಳಗೆ ಏನಾದರೂ ಪ್ರಾಬ್ಲಮ್ ಆಗ್ತಾಯಿತ್ತಾ, ಸೊ ಆ ಪ್ರಾಬ್ಲಮ್ಸನ್ನು ಹೆಂಗೆ ಸಾಲ್ವ್ ಮಾಡ್ಕೋಬೋದು, ಸೊ ಇರ್ತಕ್ಕಂಥ ವರ್ಕರ್ಸಿಗೆ ನಡುವೆ ಏನಾದರೂ ಕಾನ್ಫ್ಲಿಕ್ಟ್ ಇದ್ದರೆ ಸೊ ಅದನ್ನೇ ಹೆಂಗೆ ಬಗೆಹರಿಸ್ಬೋದು ಅನ್ನೋದನ್ನು ಇಲ್ಲಿ ಎಂಟ್ರಪ್ರಿನರ್ ಮಾಡ್ತಾ ಹೋಗ್ತಾನೆ. ಎಂಟ್ರಪ್ರಿನರ್ಶಿಪ್ ಮೇ ಫೈನ್ ಇಟ್ ಡಿಫಿಕಲ್ಟ್ ಟು ಗೆಟ್ ರಿಸೋರ್ಸಸ್. ಎಂಟ್ರಪ್ರಿನರ್ ಹ್ಯಾವ್ ದೇರ್ ರಿಸೋರ್ಸಸ್ ರೆಡಿ ಅವೈಲಬಲ್ ವಿತ್ ದೆಮ್. ಸೊ ಎಂಟ್ರಪ್ರಿನರ್ಗೆ ಏನಪ್ಪ ಅಂತಂದರೆ ತುಂಬ ಕಷ್ಟ, ಎಲ್ಲ ಕೆಲಸನೂ ಅವನೇ ಮಾಡಬೇಕು. ಸೊ ಇಲ್ಲಿ ಫಂಡ್ ಕಲೆಕ್ಟ್ ಮಾಡೋದ್ರಿಂದ ಹಿಡಿದು ರಿಸೋರ್ಸಸನ್ನು ಹುಡುಕ್ಬೇಕು, ಮೆಟೀರಿಯಲನ್ನು ನೋಡಬೇಕು. ಸೊ ಇದೆಲ್ಲ ಕೆಲಸ ಏನಪ್ಪ ಅಂತಂದರೆ ಎಂಟ್ರಪ್ರಿನರೇ ಮಾಡಬೇಕಾಗತ್ತೆ. ಈಗ ಪ್ರೀವಿಯಸ್ ಆಗಿ ನೋಡ್ತಾ ಹೋದ್ವಿ, ಮನಿ ಕಲೆಕ್ಟ್ ಮಾಡಬೇಕು, ರಿಸೋರ್ಸಸನ್ನು ನೋಡ್ತಾ ಹೋಗ್ಬೇಕಾಗತ್ತೆ, ಫಂಡ್ ಅಲೋಕೇಶನ್ ಹೆಂಗೆ ಮಾಡಬೇಕು, ಸೊ ಲೇಬರನ್ನು ಹೆಂಗೆ ಹುಡುಕ್ಬೇಕು, ಪ್ರೊಡಕ್ಷನನ್ನು ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಮಾರ್ಕೆಟಿಂಗ್ ಎಲ್ಲಿ ಮಾಡಬೇಕು, ಇದೆಲ್ಲ ಪ್ರಾಬ್ಲಮ್ಸ್ ಇರ್ತವೆ. ಬಟ್ ಎಂಟ್ರಪ್ರಿನರ್ಗೆ ಆ ಥರದ್ದು ಯಾವುದೇ ಪ್ರಾಬ್ಲಮ್ಸ್ ಇರೋಲ್ಲ. ಅವನಿಗೇನಪ್ಪ ಅಂತಂದರೆ ಈಸ್ ಇನ್ ಸೇಫ್ ಝೋನ್. ಯಾಕೆ ಅಂತಂದರೆ ಆಲ್ರೆಡಿ ಅವನಿಗೆ ರಿಸೋರ್ಸಸ್ ಅವೈಲಬಲ್ ಐತೆ ವಿತಿನ್ ಕಂಪನಿ ಒಳಗೆ. ಸೊ ಅದನ್ನು ಎಷ್ಟು ಮಟ್ಟಿಗೆ ಯೂಸ್ ಮಾಡ್ಕೊಳ್ತಾ ಹೋಗ್ತಾನೆ, ಅದನ್ನು ಎಷ್ಟು ಮಟ್ಟಿಗೆ ಅವನು ಪ್ರಾಪರಾಗಿ ಯುಟಿಲೈಸ್ ಮಾಡ್ತಾನೆ ಅನ್ನೋದ್ರ ಮೇಲೆ ದ ಸಕ್ಸಸ್ ಆಫ್ ದ ಎಂಟ್ರಪ್ರಿನರ್ ಡಿಪೆಂಡ್ಸ್. ದ ಎಂಟ್ರಪ್ರಿನರ್ಶಿಪ್ ಮೇ ಬಿ ಲೂಸ್ ಎವ್ರಿಥಿಂಗ್ ವೆನ್ ದೇ ಫೇಲ್. ಎಂಟ್ರಪ್ರಿನರ್ ಸ್ಟಿಲ್ ಹ್ಯಾವ್ the paycheck to look forward, at least for now, and if they fail. ಸೊ ಎಂಟ್ರಪ್ರಿನರ್ಗೂ ಇರ್ತಕ್ಕಂಥ ತುಂಬ ದೊಡ್ಡ ವ್ಯತ್ಯಾಸ ಏನಪ್ಪ ಅಂತಂದರೆ ಇದೆ. ಎಂಟ್ರಪ್ರಿನರ್ಶಿಪ್ಪು ಸೊ ಅಪ್ಪಿತಪ್ಪಿ ಏನಾದರೂ ಫೇಲ್ ಆದರೆ, ಅಥವಾ ಅವ್ರು ಮಾಡಿರ್ತಕ್ಕಂಥ ಅಥವಾ ಅವ್ರ ವೆಂಚರ್ ಏನಾದರೂ ಫೇಲ್ ಆದರೆ, ಸೊ ಈ ವಿಲ್ ಲೂಸ್ ಎವ್ರಿಥಿಂಗ್. ಸೊ ಅವನ್ನೆಲ್ಲನೂ ಕಳ್ಕೊಂಡ್ಬಿಡ್ತಾನೆ. ಯಾರು? ಎಂಟ್ರಪ್ರಿನರು. ಯಾಕೆ ಅಂತಂದರೆ ಅಲ್ಲಿ ಅವ್ನು ಮನಿ ಇನ್ವಾಲ್ವ್ ಮಾಡಿರ್ತಾನೆ, ಟೈಮ್ ಇನ್ವಾಲ್ವ್ ಮಾಡಿರ್ತಾನೆ. ಇನ್ ಕೇಸ್ ಕಂಪನಿ ಸಕ್ಸಸ್ ಆಗ್ದಲೇ ಇದ್ದರೆ ಇಟ್ಸ್ ಈಸ್ ರೆಸ್ಪಾನ್ಸಿಬಿಲಿಟಿ, ಅವನದೇ ರೆಸ್ಪಾನ್ಸಿಬಿಲಿಟಿ ಆಗತ್ತೆ. ಬಟ್ ಆದರೆ ಎಂಟ್ರಪ್ರಿನರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಥರದ ದೊಡ್ಡ ರಿಸ್ಕ್ ಅವನಿಗೆ ಇರಲ್ಲ. ಯಾಕೆ ಅಂತಂದರೆ ಅವನು ಎಂಪ್ಲಾಯಿ ಆಗಿರೋದ್ರಿಂದ ಇನ್ ಕೇಸ್ ಅವನೇನಾದರೂ ಫೇಲ್ ಆದರೂ ಸಹ ಸೊ ಅವನಿಗೆ ಬರ್ತಕ್ಕಂಥ ಸ್ಯಾಲ್ರಿ ಸಹ ಫಿಕ್ಸ್ ಆಗಿರುತ್ತೆ. ಅಷ್ಟು ಸ್ಯಾಲರಿ ಅವನಿಗೆ ಬಂದೇ ಬರುತ್ತೆ. ಸೊ ಅದು ಅಶ್ಯೂರ್ಡ್ ಆಗಿರುತ್ತೆ. ಬಟ್ ಆದರೆ ಅದೇ ರೀತಿ ಒಳಗೆ ಅಷ್ಟೇ ಇಲ್ಲಿ ಏನಪ್ಪ ಅಂತಂದರೆ ಸೊ ಲಾಭನೂ ಅಷ್ಟೇ. ಎಂಟ್ರಪ್ರಿನರ್ ಏನಾದರೂ ಸಕ್ಸಸ್ ಆದರೆ ಹಿ ವಿಲ್ ಗೆಟ್ ಆಲ್ ದ ರಿಟರ್ನ್ಸ್. ಬಟ್ ಎಂಟ್ರಪ್ರಿನರ್ಗೆ ಏನಪ್ಪ ಅಂತಂದರೆ ಹಿ ವಿಲ್ ಗೆಟ್ ವೆರಿ ಲೆಸ್ ಮಾನಿಟರಿ ಬೆನಿಫಿಟ್ಸ್. ಸೊ ಮಾನಿಟರಿ ಬೆನಿಫಿಟ್ಸು ಸಹ ಏನಾಗಿರುತ್ತೆ, ಅವನಿಗೆ ಬರ್ತಕ್ಕಂಥದ್ದು ಕಡಿಮೆ ಆಗಿರುತ್ತೆ. ಮಾನಿಟರಿ ಬೆನಿಫಿಟ್ ಕಡಿಮೆ ಆದರೂ ಪರವಾಗಿಲ್ಲ, ಬಟ್ ಲಾಸಸ್ ಮಾತ್ರ ಇನ್ ಕೇಸ್ ಎಂಟ್ರಪ್ರಿನರ್ ಏನಾದರೂ ಫೇಲ್ ಆದರೆ ಈ ವಿಲ್ ಲೂಸ್ ಎವ್ರಿಥಿಂಗ್. ಸೊ ಎಲ್ಲನೂ ಅವನೇನು ಮಾಡ್ತಾ ಹೋಗ್ತಾನೆ, ಕಳ್ಕೊಳ್ತಾ ಹೋಗ್ತಾನೆ. ಬಟ್ ಆದರೆ ಎಂಟ್ರಪ್ರಿನರ್ಗೆ ಇರ್ತಕ್ಕಂಥ ಒಂದು ಕುಷನ್ ಏನಪ್ಪ ಅಂತಂದರೆ, ಅಥವಾ ಅವನಿಗಿರ್ತಕ್ಕಂಥ ಒಂದು ಕಂಫರ್ಟ್ ಏನಪ್ಪ ಅಂತಂದರೆ, ಸೊ ಇನ್ ಕೇಸ್ ಅವನೇನಾದರೂ ಫೇಲ್ ಆದರೂ ಸಹ ಅವನಿಗೆ ಯಾವುದೇ ರೀತಿಯ ಫೈನಾನ್ಷಿಯಲ್ ಲಾಸಸ್ ಆಗಲ್ಲ. ಯಾಕೆ ಅಂತಂದರೆ ಅವನಿಗೆ ಬರ್ತಕ್ಕಂಥ ಸ್ಯಾಲ್ರಿ ಫಿಕ್ಸ್ಡ್ ಆಗಿರುತ್ತೆ. ಅದನ್ನು ಮಾತ್ರ ನಾವಿಲ್ಲಿ ಕೊಡಲೇಬೇಕಾಗತ್ತೆ ಕಂಪನಿಯವರು. ಓಕೆ, ಲಾಸ್ಟ್ ಒಂದು ಪಾಯಿಂಟ್ ಇದೆ ನೋಡೋಣಂತೆ. ಎಂಟ್ರಪ್ರಿನರ್ಶಿಪ್ knows the business on the macro scale. Entrepreneurs are highly skilled and specialized. ಸೊ ಏನಪ್ಪ ಅಂದರೆ ಎಂಟ್ರಪ್ರಿನರ್ಶಿಪ್ಪಿಗೆ ಇರತಕ್ಕಂಥದ್ದು ಬಿಸ್ನೆಸ್ಸು ಸಹ ಮ್ಯಾಕ್ರೋ ಸ್ಕೇಲ್ ಒಳಗಿರುತ್ತೆ. ಸೊ ಅವನಿಗೆ ಇರತಕ್ಕಂಥ ಕಂಫರ್ಟು ಅಥವಾ ಅವನಿಗೆ ಇರತಕ್ಕಂಥ ನಾಲೆಡ್ಜ್ ಮೇಲೆ ಅವನು ಏನು ಮಾಡ್ತಾ ಹೋಗ್ಬೇಕು ಅಂತಂದರೆ ಈ ಹ್ಯಾಸ್ ಟು ಸ್ಟಾರ್ಟ್ ದ ಕಂಪನಿ. ಬಟ್ ಆದರೆ ಎಂಟ್ರಪ್ರಿನರ್ಗೆ ಇವನಿಗೆ ತುಂಬ ಹೈಲಿ ಸ್ಕಿಲ್ಡ್ ಆಗಿರ್ತಾನೆ. ಸೊ ಯಾರನ್ನ ನಾವು ಎಂಟ್ರಪ್ರಿನರ್ ಆಗಿ ಅಥವಾ ಕಂಪನಿಗೆ ಸೇರಿಸ್ಕೊತ ಹೋಗ್ತೀವೋ ಅವನು ಸ್ಕಿಲ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಏನಪ್ಪ ಅಂತಂದರೆ ಅವ್ನು ಕೆಲವು ವಿಚಾರಗಳಿಗೆ ಸ್ಪೆಷಲೈಸ್ಡ್ ಆಗಿರ್ತಾನೆ. ಅಂದರೆ ನೀವು ಕೇಳ್ಬೋದು ಯಾವ ಥರದೊಳಗೆ ಅಂತಂದರೆ, ನೋಡಿರಿ, ಪ್ರೊಡಕ್ಷನ್ ಯೂನಿಟಿಗೆ ಸಂಬಂಧಪಟ್ಟಂಗೆ ಯಾರಾದರೂ ನಾವು ಒಬ್ಬರನ್ನ ಮ್ಯಾನೇಜರಾಗಿ ಅಪಾಯಿಂಟ್ ಮಾಡ್ಕೊತ ಇದ್ದೇವೆ ಅಂತಂದರೆ ಈ ಹ್ಯಾಸ್ ಟು ಹ್ಯಾವ್ ಆಲ್ ದ ಕ್ವಾಲಿಟೀಸ್ ಅಥವಾ ಸ್ಪೆಷಲೈಸೇಷನ್ ಇರಬೇಕಾಗತ್ತೆ ಪ್ರೊಡಕ್ಷನಿಗೆ ಸಂಬಂಧಪಟ್ಟಂಗೆ. ಫೈನಾನ್ಸಿಗೆ ಸಂಬಂಧಪಟ್ಟಂಗೆ ಯಾರನ್ನಾರು ಅಪಾಯಿಂಟ್ ಮಾಡ್ಕೊತಿದ್ದೀವಿ ಅಂತಂದರೆ ಈ ಹ್ಯಾಸ್ ಟು ಹ್ಯಾವ್ ದ ಡಿಗ್ರೀಸ್ ಆರ್ ಮಾಸ್ಟರ್ ಡಿಗ್ರೀಸ್ ರಿಗಾರ್ಡಿಂಗ್ ಫೈನಾನ್ಷಿಯಲ್ ಆಸ್ಪೆಕ್ಟ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. MBA ಇನ್ ಫೈನಾನ್ಸು ಅಥವಾ MCOM ಇನ್ ಸ್ಪೆಷಲೈಸ್ಡ್ ಫೈನಾನ್ಸ್ ಒಳಗೆ ನಾವು ಅಪಾಯಿಂಟ್ ಮಾಡ್ಕೊತಾ ಹೋಗ್ತೀವಿ. ಸೊ ಹಂಗಾಗಿ ಅವ್ನು ಏನಾಗ್ತಾ ಹೋಗ್ತಾನೆ ಅಂತಂದರೆ ಅವ್ನು ಸ್ಪೆಷಲೈಸ್ಡ್ ಆಗಿರ್ತಾನೆ. ಬಟ್ ಆದರೆ ಎಂಟ್ರಪ್ರಿನರ್ಗೆ ಸೊ ಎಲ್ಲ ಸ್ಪೆಷಲೈಸೇಷನನ್ನು ಆಗ್ತಕ್ಕಂಥದ್ದು ಕಷ್ಟ. ಮೇ ಬಿ ಹೀ ನೋಸ್, ಸೊ ಅವನಿಗೆ ನಾಲೆಡ್ಜ್ ಇರ್ಬೋದು, ಬಟ್ ಆದರೆ ಸ್ಪೆಷಲೈಸ್ಡ್ ಸ್ಕಿಲ್ಸ್ ಇರ್ತಕ್ಕಂಥದ್ದು ತುಂಬ ಕಡಿಮೆ ಇರುತ್ತೆ. ಓಕೆ,
ದೀಸ್ ಆರ್ ದ ಸಮ್ ಆಫ್ ದ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಬಿಟ್ವೀನ್ ಇಂಟ್ರಪ್ರಿನರ್ ಆ್ಯಂಡ್ ಎಂಟ್ರಪ್ರಿನರ್. ಓಕೆ, ಸೊ ಇದಿಷ್ಟು ಇಂಟ್ರಪ್ರಿನರ್ಗೂ ಮತ್ತು ಎಂಟ್ರಪ್ರಿನರ್ಗೂ ಇರತಕ್ಕಂಥ ಡಿಫ್ರೆನ್ಸ್ ಆಗಿದೆ. ಸೊ ನಿಮಗೇನಾದರೂ ಅರ್ಥ ಆಗ್ದಲ್ಲ ಇದ್ದರೆ, ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಮೀ.